ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಿಮಗೆ ದಾವಣಗೆರೆಯಲ್ಲಿ ಹೊಸದಾಗಿ ಉದ್ಘಾಟನೆ ಆಗಿರುವ ಒಂದು ಪಾರ್ಕ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಪಾರ್ಕ್ ಹೇಗಿದೆ, ಪಾರ್ಕ್ನ ಒಂದು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಮಕ್ಕಳಿಗೆ ಅದು ಎಷ್ಟೆಲ್ಲ ಆಕರ್ಷಣೀಯವಾಗಿದೆ, ನಮ್ಮ ದಾವಣಗೆರೆಯಲ್ಲಿರೋ ಪಾರ್ಕ್ಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನೀವೆಲ್ಲರೂ ನಮ್ಮ ಜೊತೆ ಆ ಪಾರ್ಕಲ್ಲಿ ಬನ್ನಿ, ಅದರ ವಿಶೇಷತೆ ಏನು ಅಂತ ನೋಡಿ ನೀವು ಸಹ ಈ ಕಡೆ ಬಂದಾಗ ಎಂಜಾಯ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಆ ಪಾರ್ಕ್ ಯಾವುದು ಅಂತ ಹೇಳಿ ತೋರಿಸ್ತೀನಿ ಕೂಡ, ಬನ್ನಿ ಎಲ್ಲರೂ ನೋಡೋಣ. ನಾವು ಈ ಪಾರ್ಕ್ನ ನೋಡೋದಕ್ಕೋಸ್ಕರ ಮೊದಲು ಶ್ಯಾಮನೂರು ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೆಲ್ಲ ದರ್ಶನ ತಗೊಂಡ್ಬಿಟ್ಟು ನಂತರ ಈ ಪಾರ್ಕಿಗೆ ಬಂದಿದ್ದು. ಈ ಪಾರ್ಕ್ ಎಲ್ಲಿದೆ ಅಂತ ಹೇಳಿ ನಿಮಗೆ ಈಗ ಅಡ್ರೆಸ್ ಹೇಳ್ತೀನಿ. ಈ ಪಾರ್ಕ್ ಬಂದ್ಬಿಟ್ಟು ಶ್ರೀ GH ಪಟೇಲ್ ಬಡಾವಣೆ A ಬ್ಲಾಕಲ್ಲಿ ಬರುತ್ತೆ, 2ನೇ ಮೇನಲ್ಲಿ. ಯಾರಾದರೂ ಕೇಳಿದರೆ ಈ ಪಾರ್ಕ್ನ ತೋರಿಸ್ತಾರೆ. ಈ ಲೊಕೇಟ್ ಆಗಿದೆ ದಾವಣಗೆರೆಯಲ್ಲಿ, ಈ ಅಡ್ರೆಸ್ಸಲ್ಲಿ ಈ ಪಾರ್ಕ್ ಲೊಕೇಟ್ ಆಗಿದೆ. ಈ ಪಾರ್ಕ್ನ ವಿಶೇಷತೆ ಏನು ಅಂದರೆ, ನೀವೇ ನಮ್ಮ ಜೊತೆ ನೋಡಿ ಬನ್ನಿ, ಗೊತ್ತಾಗುತ್ತೆ ಏನಂತ ಹೇಳಿ. ಇಷ್ಟು ಸುಂದರವಾಗಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಟ್ರೈನ್ ಅಂದರೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಒಂದು ಸುತ್ತು ಹಾಕಿದರೆ ಅದು ಒಂದು ಏನೋ ಮಜಾ, ಆ ಥ್ರಿಲ್ಲು, ಚಿಕ್ಕ ಚಿಕ್ಕ ಖುಷಿಲೇ ಇಲ್ವಾ, ಎಲ್ಲ ಸಂತೋಷ ಅಡಗಿರುತ್ತೆ. ಹಾಗಾಗಿ ಒಂದು ಚಿಕ್ಕ ಚಿಕ್ಕ ಕ್ಷಣಗಳನ್ನು ಸಹ ಎಂಜಾಯ್ ಮಾಡ್ತಾ ಇಲ್ಲಿ ಆಟ ಆಡ್ತಾರೆ. ತುಂಬ ಚೆನ್ನಾಗಿದೆ, ನೈಸರ್ಗಿಕವಾಗಿ ಕಣ್ಣನ್ನು ನೋಡಲು ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಈ ಕಡೆ ಭೇಟಿ ನೀಡಿ. ಹೇಗಿತ್ತು ಅಂತ ಹೇಳಿ ನಮ್ಮ ವಿಡಿಯೋ ನೋಡಿ, ಎಲ್ಲರೂ ಯಾರೂ ಸ್ಕಿಪ್ ಮಾಡಬೇಡಿ. ಈ ಒಂದು ಪಾರ್ಕಿಗೆ ಎಂಟ್ರೆನ್ಸ್ ಫೀಸ್ 20 ರೂಪೀಸ್ ಇರುತ್ತೆ ಒಬ್ಬರಿಗೆ, ಓನ್ಲಿ 20 ರೂಪೀಸ್. ಪಾಪ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ ಅಷ್ಟಾದರೂ ಬೇಕಲ್ವಾ. ಸೊ ನೋಡಿ ಹೇಗಿದೆ ಅಂತೇಳಿ. ನೋಡಿ, ಇದೇ ಆ ಟ್ರೈನು. ಈ ಒಂದು ಪಾರ್ಕಿನ ಅಟ್ರಾಕ್ಷನ್ ಈ ಟ್ರೈನ್ ಮಕ್ಕಳಿಗೆ ಅಲ್ವಾ. ಯಾವುದೇ ಮಕ್ಕಳಿಗಾಗಲಿ ಆಟಿಕೆ ಸಾಮಾನುಗಳು ಇದ್ದರೆ, ದೊಡ್ಡವ್ರಿಗೂ ಆಗಿರ್ಬೋದು, ಸಣ್ಣವ್ರಿಗಾಗಿರ್ಬೋದು, ಮಕ್ಕಳನ್ನ ಕರ್ಕೊಂಬರ್ತಾರೆ, ಇಲ್ಲಿ ಆಟ ಆಡಿಸ್ತಾರೆ. ಇದೇ ಅದರ ಅಟ್ರಾಕ್ಷನ್, ಪಾರ್ಕಿನ ಅಟ್ರಾಕ್ಷನ್ ಅಂತ ಕೂಡ ನಾವು ಹೇಳ್ಬೋದು. ಚೆನ್ನಾಗಿ ಮಾಡಿದಾರಲ್ವಾ. ಮಕ್ಕಳನ್ನೆಲ್ಲ ಕರ್ಕೊಂಡು ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ವೀಕೆಂಡಲ್ಲಿ. ನಾವು ಸಹ ವೀಕೆಂಡಲ್ಲಿ ಹೋಗಿದ್ದು ಸಾಟರ್ಡೆ. ತುಂಬ ಚೆನ್ನಾಗಿತ್ತು, ನಮಗೂ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನೀವು ಕೂಡ ಈ ಕಡೆ ಬಂದರೆ, ಈ ಅಡ್ರೆಸ್ ಹೇಳಿದ್ದೀನಲ್ಲ, ಇಲ್ಲಿ ಬನ್ನಿ, ಒಂದೊಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಮಕ್ಕಳೆಲ್ಲ ಎಷ್ಟು ಸಖತ್ತಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಂದರೆ, ಪೇರೆಂಟ್ಸ್ ಫೋಟೋ ತಗೊಳ್ಳೋದು, ಹಾಗೆ ಮಕ್ಕಳೆಲ್ಲ ಕುಂಡಾಡ್ತಿದ್ದಾರೆ. ಟ್ರೈನ್ ಹೋಗುತ್ತೆ, ಇವಾಗ ಸ್ಟಾರ್ಟ್ ಆಗುತ್ತೆ, ರೌಂಡ್ ಓಡಿಸುತ್ತೆ ಅಂತೇಳಿ. ಹಾಗೆ ಅಲ್ಲೊಂದು ವ್ಯೂ ಬರುತ್ತೆ, ಆ ವ್ಯೂವಲ್ಲಿ ಎಲ್ಲರೂ ಜೋರಾಗಿ ಕೂಗ್ತಾರೆ. ಎಷ್ಟು ಚೆನ್ನಾಗಿ ಕೂಗ್ತಾರೆ ಅಂದರೆ ಮಕ್ಕಳು ಬಂತು ಬಂತು ಅಂತ ಹೇಳಿ. ನನಗಂತೂ ಎಕ್ಸೈಟ್ಮೆಂಟ್ ಆಗಿಬಿಡ್ತು ಅದನ್ನ ನೋಡಿಬಿಟ್ಟು. ಫೋಟೋ ಶೂಟಿಂಗ್ ಮಾಡ್ಕೊತಾನೆ ಇದ್ದಾರೆ ಅಲ್ಲೆಲ್ಲರೂ, ಟ್ರೈನ್ ಹೋಗ್ತಾ ಇರೋದು, ಬರ್ತಾ ಇರೋದು, ಕೂತೆಲ್ಲ. ಎಲ್ರಿಗೂ ಏನೋ ಒಂದು ಖುಷಿ ಅಲ್ವಾ, ನಮಗೂ ಏನೋ ಒಂದು ಖುಷಿ ಆಯ್ತು ಅದನ್ನ ನೋಡಿಬಿಟ್ಟು. ಹಾಗೆ ಇಲ್ಲೆಲ್ಲ ಹೊರಗಡೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು, ಮಂಡಕ್ಕಿ ಅಂತೆ, ಹಾಗೆ ಏನೋ ಹಣ್ಣುಗಳು ಇಟ್ಟಿದ್ರು, ಪಪ್ಪಾಯ ಹಣ್ಣು, ಈ ರೀತಿ ಎಲ್ಲ ಹಣ್ಣುಗಳ್ನ, ಸ್ನ್ಯಾಕ್ಸ್ಗಳ್ನ ಇಟ್ಟಿದ್ರು. ನಾವು ಪೇರ್ಲೆ ಹಣ್ಣನ್ನು ತೊಗೊಂಡು ತಿಂದ್ವಿ. ಜಂಕ್ ಫುಡ್ ಎಲ್ಲ ಆದಷ್ಟು ಒಳ್ಳೆಯದಲ್ಲ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಒಂದು ಮಾಹಿತಿ ನೀಡ್ತಾ ಇದ್ದೀನಿ. ಯಾರು ಆದಷ್ಟು ಜಂಕ್ ಫುಡ್ನ ತೊಗೋಬೇಡಿ, ಜಂಕ್ ಫುಡ್ ಅವಾಯ್ಡ್ ಮಾಡಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವಿಡಿಯೋ ಹೇಗಿದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಟ್ರೈನ್ ಕೂಡ ಅಲ್ವಾ. ಇಷ್ಟ ಆಗಿತ್ತು ನಮ್ಮ ಇವತ್ತಿನ ಒಂದು ಪಾರ್ಕ್ನ ವ್ಲಾಗ್, ಒನ್ ಡೇ ವ್ಲಾಗ್ ಅಂತ ಹೇಳ್ಬೋದು. ಹೇಗೆ ಬಂದಿತ್ತು ಅಂತ ವಿಡಿಯೋ ಮುಖಾಂತರ, ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ. ಯಾವ ರೀತಿ ಪಾರ್ಕ್ ಇತ್ತು, ಹೇಗಿತ್ತು ಅನ್ನೋದ್ರ ಬಗ್ಗೆ. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಊರ ಕಡೆ ಹೊರಟ್ವಿ. ಹೀಗೆ ಇಲ್ಲೊಂದು ದಾವಣಗೆರೆ ನಮ್ಮ ಒಂದು ಚಿತ್ರಣ ಹೇಗಿದೆ ಅಂದರೆ, ಗೋಡೆ ಮೇಲೂ ರೈತನ ಪ್ರೋತ್ಸಾಹ ಒಂದು ಚಿತ್ರಣ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ, ಖುಷಿಯಾಗುತ್ತೆ. ಆ ಥರ ಎಲ್ಲ ಡ್ರಾಯಿಂಗ್ಗಳನ್ನ ಗೋಡೆ ಮೇಲೆ ಚಿತ್ರಣ ಮಾಡಿದ್ದಾರೆ ಅಂತ ಹೇಳಿದರೆ. ನೋಡಿ, ನಾನು ನಿಮಗೆ ಆ ಡ್ರಾಯಿಂಗ್ ಹೇಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಹೈವೇ
ರೋಡ್ ಮೇಲೆ ಗೋಡೆ ಮೇಲೆ ಮಾಡಿದ್ದಾರೆ. ಚಿತ್ರ ನೋಡಿ, ಹಳ್ಳಿ ವಾತಾವರಣ ನೋಡ್ಲಿಕ್ಕೆ ಏನೋ ಒಂಥರ ಚಂದ. ಇದು ನಮ್ಮ ದಾವಣಗೆರೆ ವಿಡಿಯೋ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ಮತ್ತೆ ನಮ್ಮ ನಿಮ್ಮಟಿ ಮುಂದಿನ ವಿಡಿಯೋದಲ್ಲಿ.